ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ ಲೈಫ್ ಅಲ್ಲಿ ಏನೋ ಒಂದು ಆಬ್ಸ್ಟಿಕಲ್ಸ್ ನಡೀತಾ ಇದೆ. ಅದಕ್ಕೆ ರೀಸನ್ ಏನು, ಮುಖ್ಯವಾದ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಅಂಡ್ ಈ ರೀಡಿಂಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಒಂದೊಂದು ಟಾಪಿಕ್ಸ್ ತಗೊಂಡು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಅಂಡ್ ಟ್ಯಾರೋ ಕ್ಲಾಸಸ್ ಸಹ ಸ್ಟಾರ್ಟ್ ಆಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೆಕ್ಸ್ಟ್ ಬ್ಯಾಚ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆನಾ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ ಲೈಫ್ ಅಲ್ಲಿ ಏನ್ ಆಬ್ಸ್ಟಿಕಲ್ಸ್ ನಡೀತಾ ಇದೆ, ಅಥವಾ ನಿಮ್ ಲೈಫ್ ಅಲ್ಲಿ ಏನೇ ನಡೀತಾ ಇರ್ಬೋದು, ಅದಕ್ಕೆ ಗುಡ್ ಆರ್ ಬ್ಯಾಡ್, ಅದಕ್ಕೆ ಏನ್ ರೀಸನ್ ಅಂತ ತಿಳ್ಕೊಳ್ಳೋಣ. ಯೂನಿವರ್ಸ್ ನನ್ಗೆ ತಿಳಿಸ್ಕೊಡಿ, ನನ್ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಘಟನೆಗಳು ನಡೀತಾ ಇದೆ, ಅದಕ್ಕೆ ಮುಖ್ಯವಾದ ಕಾರಣಗಳೇನು ಅಂತ ತಿಳಿಸ್ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಏನ್ ಆಬ್ಸ್ಟಿಕಲ್ಸ್ ನಡೀತಾ ಇದೆ, ಗುಡ್ ಆರ್ ಬ್ಯಾಡ್, ಏನ್ ನಡೀತಾ ಇದೆಯೋ ಅದಕ್ಕೆಲ್ಲ ರೀಸನ್ ಏನು, ಮುಖ್ಯವಾದ ಕಾರಣ ಏನು ಅಂತ ತಿಳಿಸ್ಕೊಡಿ ಯೂನಿವರ್ಸ್. ಎಸ್ ಗೈಸ್, ಇಲ್ಲಿ ಯಾರೋ ಒಬ್ರು ಮ್ಯಾರೇಜ್ಗೆ ವೇಟ್ ಮಾಡ್ತಾ ಇದ್ದೀರಾ. ಸಡನ್ ಸಡನ್ ಅನ್ನೋದಕ್ಕಿಂತ ಏನೋ ಒಂದು ಸಣ್ಣ ಬ್ರೇಕಪ್, ಅಥವಾ ಟೈಮ್ ಕೊಟ್ಟಿಲ್ಲ ಅಂತ ನೀವು ಜಗಳ ಆಡ್ಕೊಂಡಿರೋದು, ಒಂದು ಸ್ಮಾಲ್ ರೀಸನ್ ಅದು. ಓಕೆನಾ, ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದಿಲ್ಲ ಅಂತ ನೀವು ಜಗಳ ಆಡ್ಕೊಂಡಿರೋದು. ಬಿಕಾಸ್ ನೀವು ವ್ಯೂವರ್ಸ್ ಏನಿದ್ದೀರಾ, ನೀವು ಈ ರಿಲೇಶನ್ಶಿಪ್ ನಾಗ್ಲಿ ಅಥವಾ ನೀವು ಒಂದು ಬಿಸ್ನೆಸ್ ಆಗಿರ್ಬೋದು, ಏನಾದ್ರೂ ಇರ್ಬೋದು, ಏನ್ ನಡೀತಾ ಇದೆ ನಿಮ್ ಲೈಫ್ ಅಲ್ಲಿ ಅದ್ರ ಬಗ್ಗೆ. ಓಕೆನಾ, ನೀವು ಅದನ್ನ ಗ್ರೋತ್ ಮಾಡ್ಬೇಕು ಅಂತ ನೀವು ತುಂಬಾ 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 ಹಾರ್ಡ್ ವರ್ಕ್ ಮಾಡಿದ್ರಿ ಅದನ್ನ ಗ್ರೋತ್ ಮಾಡ್ಬೇಕು ಅಂತ. ಬಟ್ ಅಲ್ಲಿ ಏನಾಯ್ತು, ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು. ಈಗ ಬಿಸ್ನೆಸ್ ವಿಚಾರಕ್ಕೆ ಬಂತಂದ್ರೆ ನೀವು ಎಷ್ಟೇ ಇನ್ವೆಸ್ಟ್ ಮಾಡಿದ್ರಿ, ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ನಿಮ್ಗೆ ಆ ಕಡೆಯಿಂದ ರಿಸಲ್ಟ್ ತುಂಬಾ ಕಮ್ಮಿ ಸಿಗ್ತಾ ಇತ್ತು. ಅದಕ್ಕೆ ನೀವು ನಿಮ್ಮನ್ನ ನೀವು ಬೈಕೊಳಕ್ ಸ್ಟಾರ್ಟ್ ಮಾಡಿದ್ರಿ. ಒಂದ್ ರಿಲೇಶನ್ಶಿಪ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದಿಲ್ಲ. ನಿಮ್ ಟೈಮ್ ನ ನೀವು ಎಷ್ಟೇ ಇನ್ವೆಸ್ಟ್ ಮಾಡಿದ್ರಿ ಅಲ್ಲಿ, ನಿಮ್ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಟೈಮ್ ಸಿಗ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ ನಿಮ್ ಪಾರ್ಟ್ನರ್. ಸೊ ಆಗ ನೀವೇನ್ ಮಾಡಿದ್ರಿ, ನಿಮ್ಮನ್ನ ನೀವು ಬೈಕೊಳಕ್ ಸ್ಟಾರ್ಟ್ ಮಾಡಿದ್ರಿ. ಫಸ್ಟ್ ಆಫ್ ಆಲ್ ನಾನೇ ಸರಿ ಇಲ್ಲ, ಅದಕ್ಕೆ ಈ ರೀತಿ ಎಲ್ಲ ಆಗ್ತಾ ಇರೋದು. ಅಂಡ್ ನೀವು ಇಲ್ಲಿ ರಿಯೂನಿಯನ್, ಒಂದು ರಿಯೂನಿಯನ್ ಸಹ ವೇಟ್ ಮಾಡ್ತಾ ಇದ್ದೀರಾ. ಅಥವಾ ಒಂದ್ ಏನಾದ್ರೂ ಒಂದು ಸೆಲೆಬ್ರೇಷನ್ ಮಾಡ್ಬೇಕು. ಆ ಸೆಲೆಬ್ರೇಷನ್ ಏನು ಅಂತಂದ್ರೆ ಕೆಲವ್ರು ಇಲ್ಲಿ ಮದ್ವೆಗ್ ಸಹ ವೇಟ್ ಮಾಡ್ತಾ ಇದ್ದೀರಾ. ಇದು ಮದ್ವೆ ಆಗ್ಬೇಕಾಗಿತ್ತು, ಅವ್ರಲ್ಲಿ ಇಲ್ಲಿ ಏನೋ ಒಂದು ಬಿಸ್ನೆಸ್ ಆಗ್ಬೇಕು, ಒಂದು ಕೆಲಸ ಆಗ್ಬೇಕು, ಅದು ಫುಲ್ಫಿಲ್ ಆ ವರ್ಕ್ ಕಂಪ್ಲೀಟ್ ಆಗ್ಬೇಕಾಗಿತ್ತು ಅಂತ ಸಹ ನೀವು ವೇಟ್ ಮಾಡ್ತಾ ಇದ್ದೀರಾ. ಬ್ಯಾಲೆನ್ಸ್ ಇಲ್ಲ ಇಲ್ಲಿ. ನಿಮ್ ಮೈಂಡ್ ಅಥವಾ ನಿಮ್ ಲೈಫ್ ಅಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತಾ ಇರೋದು ತುಂಬಾ ಕಮ್ಮಿ. ಸೊ ಓನ್ಲಿ ಇದು ಆಗೋ ಕೆಲ್ಸಗಳೆಲ್ಲ ಇನ್ನೂ ಆಗ್ತಾ ಇಲ್ಲ. ಅಂಡ್ ನೀವು ನೀವ್ ಅನ್ಕೊಂತೀರಾ ಸಮಾಧಾನವಾಗಿರ್ಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಇನ್ನು ಅದು ನಿಮ್ ಲೈಫ್ಗೆ ಸಿಗ್ತಾ ಇಲ್ಲ ಇಲ್ಲಿ. ಬಿಕಾಸ್ ಇಲ್ಲಿ ನಿಮ್ಮನ್ನ ನೀವು ಬೈಕೊಳ್ತಾ ಇದ್ದೀರಾ, ಸ್ವಲ್ಪ ತಾಳ್ಮೆ ಕಮ್ಮಿ ನಿಮ್ಗೆ. ನೀವೇನ್ ಅನ್ಕೊಂಡಿದೀರಾ, ಇನ್ವೆಸ್ಟ್ ಮಾಡಿದ ತಕ್ಷಣ ನಿಮ್ಗೆ ಅದ್ರ ರಿಟರ್ನ್ ಸಿಕ್ಬಿಡ್ಬೇಕು ಅಂತ ಅನ್ಕೊಂತಾ ಇದ್ದೀರಾ. ಈ ರಿಲೇಶನ್ಶಿಪ್ ವೈಸ್ ಹೋದ್ರೆ ನೀವ್ ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಆ ಕಡೆ ನಿಮ್ ಪರ್ಸನ್ ಕಡೆಯಿಂದ ಸಿಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಬ್ಯಾಲೆನ್ಸಿಂಗ್ ಎನರ್ಜಿ ಇಲ್ಲ ಇಲ್ಲಿ. ನೀವು ನಿಮ್ ಲೈಫ್ ನ ಎಲ್ಲದನ್ನು ನೀವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ನೀವು ಒಂದಕ್ಕೇನೋ ಒಂದ್ ಕೆಲಸ ಮಾಡಕ್ ಹೋಗ್ತೀರಾ ಅಂದ್ರೆ ಒಂದನ್ನ ನೀವು ನಿಲ್ಲಿಸ್ಬಿಡ್ತೀರಾ, ಅದನ್ನ ನಿಮ್ಗೆ ಬ್ಯಾಲೆನ್ಸ್ ಮಾಡಕ್ ಬರ್ತಾ ಇಲ್ಲ. ಓಕೆನಾ, ಕ್ಲಾರಿಫೈ ಮಾಡೋಣ ಇದು. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಬಿಕಾಸ್ ನಿಮ್ಗೆ ಇಲ್ಲಿ ತಲೆನೇ ಓಡ್ತಾ ಇಲ್ಲ, ಹೆಂಗ್ ಓಡಿಸ್ಬೇಕು. ಯಾರಿಗೋ ಇಲ್ಲಿ ಬ್ರೇಕಪ್ ಆಗಿದೆ, ಅಥವಾ ನಿಮ್ ಪಾರ್ಟ್ನರ್ ಬಿಟ್ಟೋಗಿರ್ಬೋದು, ನೀವ್ ಅದನ್ನ ನೆನ್ಸ್ಕೊಂಡು ನೀವ್ ಅಳ್ತಾ ಇದ್ದೀರಾ. ಮದ್ವೆ ಮ್ಯಾರೇಜ್ ಅನ್ನೋದು 2 ಕಾರ್ಡ್ ಬಂದಿದೆ. ಮ್ಯಾರೇಜ್ ಕಾರ್ಡ್ ಬಂದ್ಬಿಟ್ಟು 2, ಇಲ್ಲೊಂದು. ವರ್ಕ್ ಅನ್ನೋದನ್ನ ನೀವು
ನಿಮ್ ಹಾರ್ಡ್ ವರ್ಕ್ ತೋರಿಸ್ತಾ ಇದ್ದೀರಾ, ಆಕ್ಷನ್ ನೀವೇ ತಗೊಳ್ತಾ ಇದ್ದೀರಾ. ಬಟ್ ಅಲ್ಲಿ ಆ ಕೆಲ್ಸ ಆಗ್ತಾ ಇಲ್ಲ. ರೀಸನ್ ಏನು ಅಂತ ತಿಳ್ಕೊಳ್ಳೋಣ. ಇದು ಸಿಚುವೇಶನ್. ಬಟ್ ನಿಮ್ಗೆ ಇಲ್ಲಿ ನೀವು ಬೇರೆಯವ್ರ ಹತ್ರ ಗೈಡೆನ್ಸ್ ಸಹ ತಗೊಳ್ತಾ ಇದ್ದೀರಾ, ಏನ್ ಮಾಡ್ಬೇಕು ಏನು ಅಂತ. ಬಟ್ ಇಲ್ಲಿ ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ. ಹಗ್ಲು ರಾತ್ರಿ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ. ಇದ್ರ ಬಗ್ಗೆನೇ ಚಿಂತೆ ಮಾಡ್ತೀರಾ. ಅದೇ ಹೇಳಿದ್ನಲ್ಲ, ಬ್ಯಾಲೆನ್ಸ್ ಇಲ್ಲ. ನೀವು ಒಂದ್ ಕೆಲ್ಸ ಮಾಡ್ತಾ ಇರ್ತೀರಾ, ಇನ್ನೊಂದ್ ಕೆಲ್ಸ ಬಂತು ಅಂದ್ರೆ ಆ ಕೆಲ್ಸನ ಅರ್ಧಕ್ ಬಿಟ್ಬಿಡ್ತೀರಾ, ಆ ಕೆಲ್ಸಕ್ಕೆ ಮೂವ್ ಆಗ್ತೀರಾ ನೀವು. ಕಂಪ್ಲೀಟ್ ಮಾಡಿ, ಆ ಕೆಲ್ಸಾನು ಕಂಪ್ಲೀಟ್ ಮಾಡಿ, ನೆಕ್ಸ್ಟ್ ಕೆಲ್ಸಾನು ಕಂಪ್ಲೀಟ್ ಮಾಡಿ. ಅಂಡ್ ಅದನ್ನ ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸ್ ಇಲ್ದಿರ ಇರೋದಕ್ಕೆ ನಿಮ್ಗೆ ಇಷ್ಟೆಲ್ಲ ಕನ್ಫ್ಯೂಷನ್ಸ್, ಇಷ್ಟೆಲ್ಲ ನಿಮ್ಗೆ ತಲೆನೇ ಓಡ್ತಾ ಇಲ್ಲ. ಇಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ, ತಲೆನೋವು ಬರೋಷ್ಟು ನೀವು ಚಿಂತೆ ಮಾಡ್ತಾ ಇದ್ದೀರಾ. ಬಟ್ ನಿಮ್ಗೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ, ಬಿಕಾಸ್ ಬ್ಯಾಲೆನ್ಸ್ ಇಲ್ಲ. ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ತಾ ಇಲ್ಲ ನೀವು. ಓಕೆನಾ? ನಿಮ್ಗೆ ಒಂದು ಈ ಮ್ಯಾರೇಜ್ ಯಾರು ವೇಟ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ಕಡೆಯಿಂದ ಆಕ್ಷನ್ಸ್ ತಗೋಬೇಕು ಅಂತ ಸಹ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ. ಸಾರಿ, ಓಕೆನಾ? ಬಟ್ ಇನ್ನು ಆ ಪರ್ಸನ್ ಆಕ್ಷನ್ ತಗೊಳ್ತಿಲ್ಲ. ನೀವು ವೇಟ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ತಗೋಬೇಕು ಆಕ್ಷನ್ಸ್, ಬೇಗ ಮದ್ವೆ ಆಗ್ಬೇಕು ಅಂತ. ಆ ಪರ್ಸನ್ಗೆ ಇಲ್ಲಿ ಸ್ವಲ್ಪ ಟೈಮ್ ಬೇಕಾಗಿದೆ. ಬಿಕಾಸ್ ಇಲ್ಲಿ ನೀವು ಡಿಸ್ಟರ್ಬ್ ಆಗಿದ್ದೀರಾ. ನೀವು ಟೈಮ್ ತಗೊಳ್ಳಿ, ನೀವು ಫಸ್ಟ್ ಹೀಲ್ ಆಗಿ. ಏನೇ ಆಗಿರ್ಬೋದು, ಬಿಸ್ನೆಸ್ ಆರ್ ಕೆರಿಯರ್ ಅಥವಾ ಮ್ಯಾರೇಜ್ ರಿಲೇಶನ್ಶಿಪ್ ಏನಾದ್ರೂ ಆಗಿರ್ಬೋದು. ಬಟ್ ಇಲ್ಲಿ ಆಲ್ಮೋಸ್ಟ್ ಇದು ತೋರಿಸ್ತಾ ಇರೋದು, ಇದು ಮ್ಯಾರೇಜ್ಗೆ ತೋರಿಸ್ತಾ ಇದೆ ಸ್ಟ್ರಾಂಗ್ ಆಗಿ ರೀಡಿಂಗ್. ಏನೋ ಆಗಿದೆ, ಸಮಥಿಂಗ್ ಹ್ಯಾಪನ್. ಬಟ್ ಅದನ್ನ ಕೂಲ್ ಆಗಿ ಡೀಲ್ ಮಾಡಿ. ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಕೂಲ್ ಆಗಿದ್ದು, ನೀವು ಸ್ವಲ್ಪ ಕಾಮ್ ಆಗಿದ್ದಾಗ ಅದಕ್ಕೆ ಏನಾದ್ರೂ ಒಂದ್ ಮಾಡ್ಬೋದು ಅನ್ನೋದೊಂದು ತಲೆಗೆ ಬರುತ್ತೆ. ನೀವು ತುಂಬಾ ಯೋಚನೆ ಮಾಡಿ ಮತ್ತೆ ಆ ಯೋಚನೆ ಬಿಟ್ಬಿಡ್ತೀರಾ, ಅಳ್ತೀರಾ, ಆ ರೀತಿ ಎಲ್ಲ ಆಗ್ತಾ ಇದೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಕ್ಲಾರಿಫೈ ಮಾಡಿ ಈ ಕಾರ್ಡ್ಸ್ ನ. ನಿಮ್ಗೆ ಆಪರ್ಚುನಿಟೀಸ್ ಅನ್ನೋದು ತುಂಬಾ ಇದೆ. ನಿಮ್ ಸುತ್ತ ನಿಮ್ಗೆ ಆಪರ್ಚುನಿಟೀಸ್ ಅನ್ನೋದು ಬರ್ತಾ ಇದೆ. ಬಟ್ ನೀವು ಅದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ. ಏನೋ ಒಂದ್ ಆಬ್ಸ್ಟಿಕಲ್, ಏನೋ ಒಂದಾಗಿದೆಯಲ್ಲ, ನೀವು ಅದ್ರ ಕಡೆನೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಅದ್ರ ಕಡೆನೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಅಂಡ್ ಸಮಥಿಂಗ್ ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಏನೋ ಒಂದು ಸಡನ್ ಆಗಿ ರಿಲೇಶನ್ಶಿಪ್ ಅಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದೆ. ಇನ್ನೊಂದೇನಂದ್ರೆ, ನೀವು ಬಿಸ್ನೆಸ್ ವೈಸ್ ಏನೋ ಮುಂದಕ್ಕೆ ಹೋದ್ರಿ, ಕಾಂಟ್ಯಾಕ್ಟ್ ಮಾಡಿದ್ರು, ಆ ಪರ್ಸನ್ ಯಾರಿದ್ದಾರೆ ಅವ್ರೀಗ ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ, ಯಾಕೆ ಹೀಗಾಯ್ತು ಏನು ಅಂತ. ಓಕೆನಾ? ಅಂಡ್ ನೀವ್ ಎಷ್ಟೋ ಸಲ ಅನ್ಕೊಳ್ತೀರಾ, ನನ್ ಬಗ್ಗೆ ನಾನ್ ಕೇರ್ ಮಾಡ್ಕೋಬೇಕು, ಈಗ ಬಿಟ್ಟೋಗಿರೋ ಪರ್ಸನ್ ಬಗ್ಗೆ ನಾನು ಯೋಚನೆ ಮಾಡಬಾರ್ದು, ಬಿಟ್ಟೋಗಿರೋ ಕೆಲ್ಸದ ಬಗ್ಗೆ ನಾನು ಯೋಚನೆ ಮಾಡಬಾರ್ದು ಅಂತ ನೀವು ಎಷ್ಟೋ ಎಷ್ಟೋ ಟ್ರೈ ಮಾಡ್ತೀರಾ. ಬಟ್ ಸ್ಟಿಲ್ ಅಗೇನ್ ನೀವು ಆ ನೋ ಕಾಂಟ್ಯಾಕ್ಟ್ ಏನಾಗಿದೆಯೋ ನೀವು ಅದನ್ನೇ ಥಿಂಕ್ ಮಾಡ್ತಾ ಇದ್ದೀರಾ. ಅಂಡ್ ನಿಮಗ್ ಬರ್ತಾ ಇರೋ ಆಪರ್ಚುನಿಟೀಸ್ ನ ನೀವು ತಗೊಳ್ತಿಲ್ಲ, ಅದನ್ನ ನೀವು ಆ ಕಡೆ ನೋಡ್ತಾನು ಇಲ್ಲ. ಅಂಡ್ ನಿಮ್ಗೆ ಏನಂತಂದ್ರೆ, ಈ ರಿಲೇಶನ್ಶಿಪ್ ಅಲ್ಲಿ ಏನಾಗಿದೆ ಅಂದ್ರೆ, ಟೈಮ್ ಮ್ಯಾಟರ್ ಇಲ್ಲಿ ಕೆಲವರಿಗೆ. ಓಕೆನಾ? ಅಲ್ಲಿ ಏನಾಗಿದೆ, ಆ ಪರ್ಸನ್ ಟೈಮ್ ಕೊಡ್ತಾ ಇಲ್ಲ. ನಿಮ್ಗೆ ಅದೇ ಚಿಂತೆ, ಯಾಕೆ ಹಿಂಗ್ ಮಾಡಿದ್ರು ಏನು ಎತ್ತ. ನೆಕ್ಸ್ಟ್ ಆ ಪರ್ಸನ್ ಬಂದ್ರು, ಮದ್ವೆ ಆಯ್ತು ಅಥವಾ ರಿಯೂನಿಯನ್ ಏನಾದ್ರು ಆಯ್ತು ಅಂತಂದ್ರೆ, ಮುಂಚಿನ ತರ ಇರುತ್ತಾ ಇದು ಅನ್ನೋ ಎಷ್ಟೋ ಕನ್ಫ್ಯೂಷನ್ಸ್ ನಿಮ್ಗೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ನೀವ್ ಏನೋ ಒಂದು ತಲೆಗೆ ತುಂಬಾ ಡಿಸ್ಟರ್ಬ್ ಮಾಡ್ಕೊಂಡು ನೀವು ತುಂಬಾ ಆಲೋಚನೆಗಳನ್ನ ಮಾಡ್ತಾ ಇದ್ದೀರಾ ನೀವು. ಬಟ್ ನೀವು ತೋರ್ಸ್ಕೊಂತಿಲ್ಲ. ನಿಮ್ ಇದನ್ನ ನಿಮ್ಮಲ್ಲೇ ನೀವು ತಿಂತಾ ಇದ್ದೀರಾ. ಅಥವಾ ಲಾಂಗ್ ಡಿಸ್ಟೆನ್ಸ್ ಸಹ ಇರ್ಬೋದು ಇಲ್ಲಿ, ಅಥವಾ ಜೊತೆಲಿದ್ದು ಈಗ ನೋ ಕಾಂಟ್ಯಾಕ್ಟ್ ಆಗಿ ಲಾಂಗ್ ಡಿಸ್ಟೆನ್ಸ್ ಸಹ ಆಗಿರ್ಬೋದು. ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ಇವನ್ ಗೊತ್ತೇ ಆಗೋದಿಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಏನು ಎತ್ತ ಅಂತ. ಅಟ್ಲೀಸ್ಟ್ ಲೆಸ್ ಕಾಂಟ್ಯಾಕ್ಟ್ ಅಲ್ಲಾದ್ರೂ ಇದ್ರೆ ಗೊತ್ತಾಗ್ಬಿಡುತ್ತೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಏನಾದ್ರು ಇದ್ರೆ ಅವ್ರ ಬಗ್ಗೆ ಒಂಚೂರು ಗೊತ್ತಾಗೋದಿಲ್ಲ. ನಿಮ್ಗೆ ಆತರ ಏನಾದ್ರು ಡೀಪ್ ಆಗ ತಿಳ್ಕೊಬೇಕು ಅಂತಂದ್ರೆ, ಪರ್ಸನಲ್ ರೀಡಿಂಗ್ಸ್ ತಗೊಂಡ್ರೆ ಗೊತ್ತಾಗುತ್ತೆ ಅವ್ರು ಏನ್ ಮಾಡ್ತಾ ಇದಾರೆ, ಹೇಗಿದ್ದಾರೆ, ಏನು ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಇದಾರಾ ಇಲ್ವಾ ಅಂತ ಅನ್ನೋದು. ನಿಮ್ ಕೆಲ್ಸದ ಬಗ್ಗೆನೂ ಅಷ್ಟೇ. ಈಗ ಏನೋ ಒಂದು ಕೆಲ್ಸ ಬಂದಿರುತ್ತೆ, ನೀವ್ ಅದಕ್ಕೆಲ್ಲ ಓಕೆ ಅಂದಿರ್ತೀರಾ. ಬಟ್ ಅದ್ ಸಡನ್ ಆಗಿ ನಿಮ್ ಕೈ ತಪ್ಪ ಹೋಗ್ಬಿಟ್ಟಿರುತ್ತೆ, ಅದ್ರ ಬಗ್ಗೆನೇ ನಿಮ್ಗೆ ಗೊತ್ತಾಗ್ತಾ ಇರಲ್ಲ.
ಇದೇನಾಗ್ತಾ ಇದೆ ಏನು ಈ ತರ ಎಲ್ಲ ಹೇಳಿದ್ರಲ್ಲ ಯಾಕೆ ಇದು ಸಡನ್ ಆಗಿ ಈ ರೀತಿ ಎಲ್ಲ ಆಯ್ತು ಅಂತಂದಾಗ ನಿಮ್ಗೆ ಗೊತ್ತೇ ಆಗೋದಿಲ್ವಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ಪರ್ಸನಲ್ ರೀಡಿಂಗ್ ತಗೊಂಡಾಗ ನಿಮ್ಗೆ ಕ್ಲಾರಿಫಿಕೇಶನ್ ಗೊತ್ತಾಗುತ್ತೆ ಅಲ್ಲಿ ಏನ್ ನಡೀತಾ ಇದೆ, ಯಾಕೆ ಈ ತರ ಆಯ್ತು ಅಂತ ಅನ್ಬಿಟ್ಟು ಅಂತ. ಇಲ್ಲ ಆಕ್ಚುಲ್ ಆಗಿ ಈ ಕ್ವಶನ್ ಬಂದು ನಾವೇನ್ ತಗೊಂಡಿದ್ವಿ, ನಿಮ್ ಲೈಫ್ ಅಲ್ಲಿ ಏನ್ ನಡೀತಿದೆ, ಅಬ್ಸ್ಟಿಕಲ್ಸ್ ಆಗ್ಲಿ ಏನಾದ್ರೂ ಒಂದ್ ಘಟನೆಗಳು ನಡೀತಾ ಇದೆ ಅಂದ್ರೆ ಅದಕ್ ಮುಖ್ಯ ಕಾರಣ ಏನು ಅಂತ ಅಂದ್ವಲ್ಲ. ಸಮಥಿಂಗ್ ಏನೋ ಒಂದ್ ನಿಮ್ ಕೈ ಬಿಟ್ಟೋಗಿದೆ, ಅದಕ್ಕೆ ನೀವು ಹುಡುಕ್ತಾ ಕೂತಿದೀರಾ. ನಿಮ್ ಸುತ್ತಲೂ ಆಪರ್ಚುನಿಟೀಸ್ ಅನ್ನೋದಿದೆ, ನೋಡಿ ಆ ಕಡೆ ನೋಡಿ ನೀವು ಆಪರ್ಚುನಿಟೀಸ್ ನ ತಗೊಳ್ಳಿ. ನೀವು ನಿಮ್ ಲೈಫ್ ನ ನೀವು ಸಕ್ಸಸ್ ಮಾಡ್ಕೊಳ್ಳಿ. ಬರುತ್ತೋ ಬರಲ್ವೋ ಗೊತ್ತೇ ಇರಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಯಾಕೆ ಇದ್ ಮಾಡ್ಕೊಂತೀರಾ. ಆ ತರ ಡೌಟ್ ಇದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ತಗೊಬಹುದು. ಓಕೆನಾ? ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಈ ರೀಡಿಂಗ್ ಗೆ ಏನ್ ಗೈಡೆನ್ಸ್ ಕೊಡ್ತೀರಾ ಅಂತ ತಿಳಿಸ್ಕೊಡಿ ಯೂನಿವರ್ಸ್. ವೆಯ್ಟ್ ಮಾಡೋದ್ ನಿಲ್ಸಿ ಫಸ್ಟ್. ಆ ಸಿಚುವೇಶನ್ ಏನಾದ್ರೂ ಸಿಚುವೇಶನ್ ಇದೆ, ಏನಾದ್ರೂ ಎರಡೆರಡ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಿಂದ ಆಚೆ ಬನ್ನಿ ಫಸ್ಟ್. ಈ ಜಗ್ಲಿಂಗ್ ಮಾಡೋದು ಅದರಿಂದ ಎಲ್ಲ ಆಚೆ ಬನ್ನಿ ಫಸ್ಟ್. ಮ್ಯಾನಿಫೆಸ್ಟ್ ಮಾಡಿ, ನಿಮ್ಗೆ ಆಗ್ಬೇಕಾಗಿರೋದ್ನ ರೈಟ್ ವೇ ನಲ್ಲಿ ಪ್ರೋಗ್ರೆಸ್ ತೋರಿಸಿ ನೀವು ಮ್ಯಾನಿಫೆಸ್ಟ್ ಮಾಡಿ, ನಿಮ್ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ ರೀಸನ್ ಬಂದು ಇಷ್ಟೇ, ನಿಮ್ ಲೈಫ್ ಅಲ್ಲಿ ಏನ್ ನಡೀತಾ ಇದೆಯೋ ಅದಕ್ಕೆಲ್ಲ ಏನಂದ್ರೆ ನೀವು ತುಂಬಾ ಡಿಸ್ಟರ್ಬ್ ಆಗಿರೋದು. ಏನೋ ಒಂದ್ ಕೆಲ್ಸ, ಒಂದ್ ವ್ಯಕ್ತಿ ಕೈ ತಪ್ಪಿ ಹೋಗಿದ್ದಾರೆ, ಅಥವಾ ರಿಲೇಶನ್ಶಿಪ್ ಅಲ್ಲಿ ನೋ ಕಾಂಟ್ಯಾಕ್ಟ್ ಅಥವಾ ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ಕ್ಲಾರಿಫಿಕೇಶನ್ ಇಲ್ಲ, ಬಿಟ್ಟೋಗಿದ್ದಾರೆ. ಅದೇ ರೀಸನ್. ಆ ರೀಸನ್ ಮೇಲೆನೆ ನೀವು ಇಷ್ಟೆಲ್ಲ, ನಿಮ್ಗೆ ಇಷ್ಟು ಗಲಾಟೆ, ಇಷ್ಟೆಲ್ಲ ತಲೆಗೆ ಹಾಕೊಂಡು ನೀವು ಈ ರೀತಿ ಮಾಡ್ಕೊಳ್ತಿರೋದು. ಓಕೆನಾ? ನೀವ್ ಗೈಡೆನ್ಸ್ ಏನಂದ್ರೆ ವೇಟ್ ಮಾಡೋದ್ ಬಿಡಿ, ಪ್ರೋಗ್ರೆಸ್ ತೋರಿಸಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆ ಎರಡೆರಡು ಸಿಚುವೇಶನ್ ಇರೋದನ್ನ ತಲೆಯಿಂದ ತೆಗ್ದಾಕಿ ಕೂಲ್ ಆಗಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಯೂನಿವರ್ಸ್ ನ ನಂಬಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಗೈಸ್, ಈ ರೀಡಿಂಗ್ ಇಷ್ಟೇ ಇಲ್ಲಿಗೆ. ಯಾರೆಲ್ಲ ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದೇ ಮಾಡಕ್ ಟ್ರೈ ಮಾಡ್ತೀನಿ. ಪರ್ಸನಲ್ ರೀಡಿಂಗ್ಸ್ ಏನಾದ್ರೂ ಬೇಕು ಅಂತಂದ್ರೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಓಕೆನಾ ಗೈಸ್, ಬಾಯ್.